ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಗ್ಯಾರಂಟಿ ಲೆಕ್ಕ ಕೊಡಿ ಸಿದ್ದರಾಮಯ್ಯ ಅವರೇ. ಸರ್ಕಾರಿ ಯೋಜನೆಗಳಿಗೆ ಚುನಾವಣೆ ಆಯೋಗದ ಕೊಕ್ಕೆ ಹಾಕಿದ್ಯಾಕೆ? ಬಾಗಲಕೋಟೆ, ದಾವಣಗೆರೆಗೆ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಸರ್ಕಾರಕ್ಕೆ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದ್ಯಾಕೆ? ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ರಾಜ್ಯದ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಕಣ ರಂಗೇರಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಬೈ ಎಲೆಕ್ಷನ್ ನಡೆಯುತ್ತೆ. ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರು 2 ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. 2 ಕ್ಷೇತ್ರಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರತಿಷ್ಠೆಯ ಕಣವಾಗಿದ್ದು, 2ರಲ್ಲೂ ಗೆಲುವನ್ನ ಸಾಧಿಸುವುದಕ್ಕೆ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ. ಇದೆಲ್ಲದರ ಮಧ್ಯೆ ಕೇಂದ್ರ ಚುನಾವಣಾ ಆಯೋಗದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ. ಬೈ ಎಲೆಕ್ಷನ್ ನಡುವೆಯೇ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರದ ತನ್ನ ಗ್ಯಾರಂಟಿ ಹಣವನ್ನ ಬಿಡುಗಡೆ ಮಾಡಿದೆ. ಇದೇ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕೇಂದ್ರ ಚುನಾವಣಾ ಆಯೋಗದ ಕಾರ್ಯದರ್ಶಿ ಪವನ್ ದಿವಾನ್ ಪತ್ರ ಬರೆದಿದ್ದಾರೆ. ಅದಲ್ಲದೆ ಇದ್ರ ಬಗ್ಗೆ ವರದಿ ಕೂಡ ಕೇಳಿದ್ದಾರೆ. ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಆಯೋಗದ ಪೂರ್ವಾನುಮತಿ ಇಲ್ಲದೆ ಕಲ್ಯಾಣ ಯೋಜನೆಗಳ ಮೇಲೆ ಯಾವುದೇ ರೀತಿ ಹೊಸ ಹಣವನ್ನ ಬಿಡುಗಡೆಯನ್ನ ಮಾಡಬಾರದು. 2 ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗಿರುವಂತಹ ವಿವರ ನೀಡಿ, ಹಣ ಬಿಡುಗಡೆಗೆ ಮಂಜೂರು ಮಾಡಿದಂತಹ ಸಂಬಂಧಪಟ್ಟಂತಹ ಅಧಿಕಾರಿಯ ಹೆಸರಿನೊಟ್ಟಿಗೆ ವರದಿಯನ್ನ ನೀಡಿ. ಯಾವುದೇ ಮಂಜೂರಾತಿ ವಿತರಣೆಯನ್ನ ಮಾಡದಿದ್ರೆ ಆಯೋಗದ ಅನುಮತಿ ಇಲ್ಲದೆ ಈಗ ನೀವು ಮಾಡಬಾರ್ದು ಅಂತ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಚುನಾವಣಾ ಆಯೋಗ ಪತ್ರ ಬರೆದು ಸೂಚನೆ ನೀಡಿದೆ. ರಾಜ್ಯದ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಕಣ ರಂಗೇರಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಬೈ ಎಲೆಕ್ಷನ್ ನಡೆಯುತ್ತೆ. ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರು 2 ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. 2 ಕ್ಷೇತ್ರಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರತಿಷ್ಠೆಯ ಕಣವಾಗಿದ್ದು, 2ರಲ್ಲೂ ಗೆಲುವನ್ನ ಸಾಧಿಸೋದಕ್ಕೆ ರಾಜಕೀಯ ಪಕ್ಷಗಳು ಹೋರಾಡ್ತಾ ಇದೆ. ಈಗ ಚುನಾವಣೆ ಆಯೋಗದ ಮಧ್ಯ ಪ್ರವೇಶದಿಂದ ಗ್ಯಾರಂಟಿ ಯೋಜನೆಗಳು ಮತ್ತೆ ಸಂಕಷ್ಟದಲ್ಲಿ ಸಿಲುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಆಯೋಗದ ಪೂರ್ವಾನುಮತಿ ಇಲ್ಲದೆ ಕಲ್ಯಾಣ ಯೋಜನೆಗಳ ಮೇಲೆ ಯಾವುದೇ ಹೊಸ ಹಣವನ್ನ ಬಿಡುಗಡೆ ಮಾಡಬಾರದು. 2 ಜಿಲ್ಲೆಗಳಲ್ಲಿ ಹಣ ಬಿಡುಗಡೆಯ ವಿವರವನ್ನ ನೀಡಿ, ಹಣ ಬಿಡುಗಡೆಗೆ ಮಂಜೂರು ಮಾಡಿದಂತಹ ಸಂಬಂಧಪಟ್ಟ ಅಧಿಕಾರಿಯ ಹೆಸರಿನೊಟ್ಟಿಗೆ ವರದಿ ನೀಡಿ, ಯಾವುದೇ ಮಂಜೂರಾತಿ ವಿತರಣೆಯನ್ನ ಮಾಡದಿದ್ರೆ ಆಯೋಗದ ಅನುಮತಿ ಇಲ್ಲದೆ ಈಗ ಮಾಡಬಾರ್ದು ಅಂತ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಚುನಾವಣಾ ಆಯೋಗ ಪತ್ರ ಬರೆದು ಸೂಚನೆ ನೀಡಿದೆ. ಗ್ಯಾರಂಟಿ ಹಣ ಬಿಡುಗಡೆ ಏನಿದೆ, ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿರುವಂತಹ ಡಿಸಿಎಂ ಡಿಕೆಶಿ, ಗ್ಯಾರಂಟಿ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಅಥವಾ ಆಗೋದ್ರ ಬಗ್ಗೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ನಾವು ಉತ್ತರವನ್ನ ಕೊಟ್ಟಿದ್ದೀವಿ. ಚುನಾವಣೆ ದೃಷ್ಟಿಯಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಬಾರ್ದು ಅಂತ ಕೋರ್ಟ್ಗೆ ಹಾಕಿದ್ದಾರೆ. ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಸಂಚನ್ನ ಮಾಡಿದೆ. ಇದು ಹೊಸ ಯೋಜನೆ ಏನಲ್ಲ. ಯೋಜನೆಯನ್ನ ನಿಲ್ಲಿಸೋದಕ್ಕೆ ಕೋರ್ಟ್ಗೆ ಹಾಕಿರೋದು ಖಂಡನೀಯ. ಯಾರು ಚಿಂತೆ ಮಾಡೋದು ಬೇಡ. ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತೀವಿ. ಅವ್ರು ಗೆಲ್ಲೋದಿಲ್ಲ, ಅವ್ರ ಸರ್ಕಾರವೂ ಬರೋದಿಲ್ಲ. ನಮ್ಮ ಯೋಜನೆಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇದರಿಂದ ಬಿಜೆಪಿಗೆ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ
ಕೊಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೈ ಎಲೆಕ್ಷನ್ ನಡುವೆಯೇ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರದ ತನ್ನ ಗ್ಯಾರಂಟಿ ಹಣವನ್ನ ಬಿಡುಗಡೆ ಮಾಡಿದೆ. ಇದೇ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಚುನಾವಣಾ ಆಯೋಗ ಪತ್ರ ಬರೆದಿದೆ. ಇದ್ರ ಬಗ್ಗೆ ವರದಿ ಕೂಡ ನೀಡುವಂತೆ ಸೂಚನೆ ನೀಡಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.